ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರನಾಳ್. ಮಧ್ಯ ಕರ್ನಾಟಕ, ಅದು ಚಿತ್ರದುರ್ಗ ಜಿಲ್ಲೆಯ ಹೆಸರಾಂತ ಮಠ ಆಗಿರ್ತಕ್ಕಂಥ ಸಿರಿಗೆರೆ ತರಳಬಾಳು ಮಠಕ್ಕೆ ಉತ್ತರಾಧಿಕಾರಿಯನ್ನು ನೇಮಕ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ, BC ಪಾಟೀಲ್, ಅಣಬೇರ್ ರಾಜಣ್ಣ ಇವರ ನೇತೃತ್ವದಲ್ಲಿ ಒಂದು ಸಭೆಯ ಕರೆದಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಕ್ಕೋರಲ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ, ಏನು ಸಿರಿಗೆರೆ ತರಳಬಾಳು ಮಠ ಇದೆ, ಈ ತರಳಬಾಳು ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಏನು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳಿದ್ದಾರೆ, ಅವರಿಗೆ ಈಗಾಗಲೇ 60 ವರ್ಷ ಕಳೆದಿದೆ. ಅವ್ರಿಗೆ 60 ವರ್ಷ ಕಳೆದರ ಹಿನ್ನೆಲೆಯಲ್ಲಿ ಈ ಮಠಕ್ಕೆ ಉತ್ತರಾಧಿಕಾರಿಯನ್ನು ನೇಮಕ ಮಾಡಬೇಕಾಗಿತ್ತು. ಈ ವಿಚಾರವಾಗಿ ಈಗಾಗಲೇ ಮೊದಲೇ ಅಂದರೆ 2012ರಲ್ಲೇ ಅವರು ನಿವೃತ್ತಿಯಾಗಿ ಪೀಠ ತ್ಯಾಗ ಮಾಡುವಂಥ ವಿಚಾರವಾಗಿ ಅವರು ಒಂದು ವಿಷಯವನ್ನು ಮಂಡನೆ ಮಾಡಿದರು. ಆದರೆ ಆ ಹೊತ್ತಿನ ಸಂದರ್ಭದಲ್ಲಿ ಉತ್ತರಾಧಿಕಾರಿಯ ನೇಮಕವನ್ನೂ ಆಗಿರಲಿಲ್ಲ. ಹಾಗಾಗಿ ಆ ಉತ್ತರಾಧಿಕಾರಿಯ ನೇಮಕವಾಗುವವರೆಗೂ ನೀವು ಮುಂದುವರಿಯಿರಿ ಅನ್ನುವಂತಹ ಒತ್ತಾಯದ ಮೇರೆಗೆ, ಭಕ್ತರ ಒತ್ತಾಯದ ಮೇರೆಗೆ ಅಲ್ಲಿಂದ ಒಂದಷ್ಟು ವರ್ಷಗಳ ಕಾಲ ಮುಂದುವರಿಯಲಿಕ್ಕೆ ಅನುವನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಇದೀಗ ಸಿರಿಗೆರೆ ಏನು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಈಗ 70ಕ್ಕೂ ಹೆಚ್ಚು ವರ್ಷಗಳನ್ನು ಈಗ ಕಳೆದಿರೋದ್ರಿಂದ ಈ ಸಂದರ್ಭದಲ್ಲಿ ಈ ಮಠಕ್ಕೆ ಸೂಕ್ತವಾಗಿ ಈ ಮಠದ ಉತ್ತರಾಧಿಕಾರಿಯನ್ನು ನೇಮಕ ಮಾಡಬೇಕು ಎನ್ನುವಂತಹ ವಿಚಾರವಾಗಿ ಆ ಸಭೆಯಲ್ಲಿ ಒಂದು ಒಕ್ಕೋರಲ ಒತ್ತಾಯ ಬಂದಿರತಕ್ಕಂಥದ್ದು. ಆದರೆ ಯಾವುದೋ ಒಂದು ಬೈಲಾ ತಿದ್ದುಪಡಿ ಮತ್ತು ಟ್ರಸ್ಟ್ ಡೀಡ್ನ ವಿಷಯವಾಗಿ ಅವರು ಕಾಲಹರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಏನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ಒಪ್ಪಿಗೆ ನೀಡದೆ ಮುಂದುವರಿಸಿದ್ದೇ ಆದರೆ ಅಥವಾ ಉತ್ತರಾಧಿಕಾರಿಯನ್ನು ನೇಮಕ ಮಾಡದೆ ಕಾಲಹರಣ ಮಾಡಿದ್ದೇ ಆದರೆ ನಾವು ಮುಂದಿನ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತದೆ, ಒಂದು ಪಾದಯಾತ್ರೆಯನ್ನು ಕೂಡ ಮಾಡಬೇಕಾಗುತ್ತದೆ ಅನ್ನುವಂಥ ಮಾಹಿತಿ ಆ ಸಭೆಯಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಇದಕ್ಕೆ ಕೌಂಟರ್ ಆಗಿ ಏನು ಸಿರಿಗೆರೆ ಮಠದ ಭಕ್ತರು ಏನಿದ್ದಾರೆ, ಆ ಮಠದ ಭಕ್ತರು ಕೂಡಲೇ ಒಂದು ಪೂರ್ವ ತಯಾರಿಯಾಗಿ ಒಂದು ಸಭೆಯನ್ನು ಕರೆದಿದ್ದರು. ಅದು ನಿನ್ನೆ ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಮಠದ ಏನು ಒಂದು ಸಭಾಂಗಣದಲ್ಲಿ ಆ ಸಭೆ ನಡೀತು. ಅದಕ್ಕೆ ಜಿಲ್ಲೆ ಮತ್ತು ಅಂತರ್ಜಿಲ್ಲೆಯ ಹಲವು ಕಡೆಗಳಿಂದ ಸಾವಿರಾರು ಭಕ್ತರು ಕೂಡ ಆಗಮಿಸಿದರು. ಆ ಸಭೆಯಲ್ಲಿ ಸಮುದಾಯದ ಅಂದರೆ ಸಾದರ ಲಿಂಗಾಯತರ ಸಮುದಾಯದ ಹಲವು ಮುಖಂಡರು ಭಾಗವಹಿಸಿದರು. ಅದರ ವೇದಿಕೆಯಲ್ಲಿ ಏನು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಕೂಡ ಭಾಗವಹಿಸಿದರು. ಆ ಸಭೆಯಲ್ಲಿ ಒಟ್ಟಾರೆಯಾಗಿ ಏನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರಾಧಿಕಾರಿಯ ನೇಮಕವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನು ಮಾಡಿದರು. ಅದಕ್ಕಾಗಿ ಅವರು ಮಾಡಿದಂಥದ್ದು ಸರಿಯೇ ಅಥವಾ ಎನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಭಕ್ತರ ಅಭಿಪ್ರಾಯವನ್ನು ಕೇಳಲಿಕ್ಕೆ ಮುಂದಾಗಿದ್ದರು. ಅಂಥ ಸಂದರ್ಭದಲ್ಲಿ ಏನು ಅಲ್ಲಿ ಸಭೆ ನಡೆಸಿದಂಥ BC ಪಾಟೀಲ್, ಶಿವಶಂಕರಪ್ಪ, ಅಣಬೇರ್ ರಾಜಣ್ಣರ ವಿರುದ್ಧ ಇಲ್ಲಿಯ ಸಭೆ ನಡೆಸಿದಂಥ ಭಕ್ತರು ಒಂದು ಆಕ್ರೋಶವನ್ನು ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ಭಕ್ತರ ಅಭಿಪ್ರಾಯವನ್ನು ಸಂಗ್ರಹಿಸಿದಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಒಂದು ಪ್ರತಿಕ್ರಿಯೆಯನ್ನು ನೀಡಿ ಒಂದು ಸ್ಪಷ್ಟನೆಯನ್ನು ನೀಡಿದರೆ, ಏನು ಮಠಕ್ಕೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾಧು ಸದ್ಧರ್ಮ ವೀರಶೈವ ಸಂಘ ಮಾಡಬೇಕು, ಮಠದ ಭಕ್ತರು ನೀವು ಆಯ್ಕೆಯನ್ನು ಮಾಡಬೇಕು, ಏನು ಸಂಘದ ಬೈಲಾದಲ್ಲಿ ಇರುವಂತೆ ಅರ್ಜಿಯನ್ನು ಕರೆದು ಉತ್ತರಾಧಿಕಾರಿಯನ್ನು ನೇಮಕ ಮಾಡುವಂಥ ವಿಷಯ ಏನಿದೆ ಇದನ್ನು ತಿದ್ದುಪಡಿ ಮಾಡಬೇಕಾಗಿದೆ, ಇದನ್ನು ಬಿಡಬೇಕಾಗಿದೆ. ಆದರೆ ಈ ಮಠಕ್ಕೆ 60 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಸ್ವಾಮೀಜಿ ನಿವೃತ್ತಿ ಆಗಬೇಕು ಅನ್ನುವಂಥ ವಿಷಯ ಎಲ್ಲೂ ಇಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ಸ್ಪಷ್ಟಪಡಿಸಿರತಕ್ಕಂಥದ್ದು. ಜೊತೆಗೆ ಯಾರೇ ಈ ಮಠಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಚರ್ಚೆ ಮಾಡುವುದಾದರೆ ಮಠಕ್ಕೆ ಬಂದು ಚರ್ಚೆ ಮಾಡಿ, ಎಲ್ಲೋ ರೆಸಾರ್ಟ್ನಲ್ಲಿ ಕುಳಿತುಕೊಂಡು ಚರ್ಚೆ ಮಾಡುವುದು ಅನಗತ್ಯ ಮತ್ತು ಇದು ಗೌರವ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಶ್ರೀಗಳು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಅಂದರೆ ಈ ಸಿರಿಗೆರೆ ಮಠದ ವಿಷಯವಾಗಿ ಏನು ಉತ್ತರಾಧಿಕಾರಿಯ ನೇಮಕವಾಗಿ ಏನು ಚರ್ಚೆ ನಡೀತದೆ, ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.